ನಮಸ್ಕಾರ, ನಾನು ಕೃಷ್ಣೇಗೌಡ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೊಳಗೊಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ. ಹೀಗೆ ಹೇಳಿ ವಿನಯೋನ್ನತಿಯನ್ನು ಮೆರೆದಂಥ ಸರ್ವಜ್ಞ ಕವಿಯ ಹುಟ್ಟೂರಿನ ಬಹಳ ದೊಡ್ಡ ಕವಿ ಜಯಕವಿ ಜಯಪ್ಪ ಹೊನ್ನಾಳಿ ನನಗೆ ಆತ್ಮೀಯ ಗೆಳೆಯರು ಅನ್ನೋದು ನನ್ನ ಹೆಮ್ಮೆ, ನನ್ನ ಅಭಿಮಾನ. ಜಯಪ್ಪ ನನಗೆ ಪ್ರೀತಿಯ ಸ್ನೇಹಿತರು, ಆದರೆ ಅದಕ್ಕಿಂತ ಮಿಗಿಲಾಗಿ ನಾನು ಗೌರವಿಸುವ ಕವಿ ಮತ್ತು ಈ ನಾಡಿನ ದೊಡ್ಡ ಕವಿ. ಅವರನ್ನು ಓದಿ ನಾನು ಈ ಮಾತುಗಳಲ್ಲಿ ಹೇಳ್ತಿದ್ದೇನೆ. ಎಷ್ಟೋ ಸಲ ನನಗೆ ಆಳದಲ್ಲಿ ಒಂದು ಅತೃಪ್ತಿ ಇದೆ, ಅಸಮಾಧಾನ ಇದೆ. ಕನ್ನಡ ಕಾವ್ಯ ಜಗತ್ತು ಜಯಪ್ಪನವರನ್ನ ಅವರ ಯೋಗ್ಯತೆಗೆ ಸರಿಯಾಗಿ ಗುರುತಿಸಲಿಲ್ವೋ ಏನೋ ಅಂತ. ಇರಲಿ ಬಿಡಿ, ಬಹಳ ಜನ ಕವಿಗಳಿಗೆ ಹೀಗಾಗಿದೆ. ಆದರೆ ಜಯಪ್ಪ ಈ ನಾಡಿಗೆ ಕೊಟ್ಟದ್ದು ಬಹಳ ದೊಡ್ಡದು. ನಾಡಿನಲ್ಲಿ ನಡೆಯುವ ಎಲ್ಲ ವಿದ್ಯಮಾನಗಳನ್ನು ಅಥವಾ ಈ ಜಗದ ವಿದ್ಯಮಾನಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುವಂಥ ಮನಸ್ಸು ಮತ್ತು ಬಹಳ ಪರಿಣಾಮಕಾರಿಯಾಗಿ ಅಭಿವ್ಯಕ್ತಿಪಡಿಸುವಂಥ ಕವಿ ಚೈತನ್ಯ ಅದು. ಅದಕ್ಕಾಗಿ ನನಗೆ ಜಯಪ್ಪ ತುಂಬ ಇಷ್ಟ. ಅವರನ್ನ ಓದುವಾಗಲೆಲ್ಲ ನನ್ನೊಳಗೆ ಏನೋ ಒಂದು ಹೊಸ ಸಂಚಲನ ಮೂಡಿದ ಹಾಗಾಗುತ್ತೆ, ಒಂದು ಹೊಸ ಅರಿವು ಮೈದಾಳಿದ ಹಾಗಾಗುತ್ತೆ, ಒಂದು ಹೊಸ ನೋಟ ನನಗೆ ಸಿಕ್ಕ ಹಾಗಾಗುತ್ತೆ. ಆ ಕಾರಣಕ್ಕಾಗಿ ವೈಯಕ್ತಿಕವಾದ ಸ್ನೇಹ ಪ್ರೀತಿಗಳನ್ನು ಮೀರಿದಂಥ ಒಂದು ಗೌರವ ನನಗೆ ಜಯಪ್ಪನವ್ರ ಕಡೆ. ಬಹುಶಃ ನಿಮಗೆ ಆ ಅಭಿಮಾನ ಇದ್ದೇ ಇರಬೇಕು, ಯಾಕೆಂದರೆ ಅಂಥ ಜಯಪ್ಪ ನೀವು ನನಗೆ ತುಂಬ ಸಂತೋಷ ಆಗಿದೆ. ಜಯಪ್ಪ ಅವರನ್ನು ರಟ್ಟಿಹಳ್ಳಿ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆ. ಜಯಪ್ಪನವರನ್ನ ಆಯ್ಕೆ ಮಾಡೋದ್ರಿಂದ ಆ ಸಮ್ಮೇಳನದ ಗೌರವ ಜಾಸ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ನನಗೆ ವೈಯಕ್ತಿಕವಾಗಿ ಸಂಭ್ರಮದ ವಿಷಯ ಇದು. ಈ ಸಮ್ಮೇಳನದಲ್ಲಿ ನಾನು ಭಾಗವಹಿಸಬೇಕು ಅನ್ನುವ ತುಡಿತ ಆಸೆ ನನಗಿದೆ. ಆದರೆ ನನಗೆ ಅನ್ಯ ಕಾರ್ಯ ನಿಮಿತ್ತ ನಾನು ಬೇರೆ ಕಡೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಸಂದೇಶವನ್ನು ನಾನು ಕಳಿಸ್ತಿದ್ದೇನೆ. ಈ ಸಂಭ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅಂತ ನಾನು ಭಾವಿಸ್ತೀನಿ. ಜಯಪ್ಪ ಅಧ್ಯಕ್ಷರಾಗಿರುವ ಸಮ್ಮೇಳನ ಸರ್ವ ಯಶಸ್ಸನ್ನೂ ಕಾಣಲಿ ಮತ್ತು ಜಯಪ್ಪ ಅವರ ಶಕ್ತಿ, ಕಾವ್ಯಶಕ್ತಿ, ಸೂಕ್ಷ್ಮ ಗ್ರಹಿಕೆ ಈ ಜಗತ್ತಿನ ಕಣ್ಣನ್ನು ತೆರೆಯಲಿ, ಸಹೃದಯರ ಕಣ್ಣನ್ನು ತೆರೆಯಲಿ, ಸಹೃದಯರ ನೆರವಾಗಲಿ ಅಂತ ಅತ್ಯಂತ ಪ್ರೀತಿಯಿಂದ ಹಾರೈಸ್ತೀನಿ. ಪ್ರೀತಿಯ ಸ್ನೇಹಿತರಾದ ಜಯಪ್ಪ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ನಮಸ್ಕಾರ.